ನಮಸ್ಕಾರ. ಸಹಕಾರಿ ಟಿವಿ ಮೊದಲು ಮಾನವನಾಗು ವಿಶೇಷ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಉಮಾ. ಮೊದಲಿಗೆ ಹೆಡ್ಲೈನ್ಸ್. ಮಧುಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳಲ್ಲಿ ಭಾಗವಹಿಸಿದ ಸಹಕಾರ ಸಚಿವರು. ಶ್ರೀ ಲಕ್ಷ್ಮೀನಾರಾಯಣ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಅವಿರೋಧ ಪುನರಾಯ್ಕೆ. ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಳ ನಿಯಮಿತ ಬೆಂಗಳೂರು. ಆಯ್ಕೆಯಾಗಿರುವ ಆಡಳಿತ ಮಂಡಳಿ ನೂತನ ನಿರ್ದೇಶಕರುಗಳು. ಮಧುಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಸಹಕಾರ ಸಚಿವರು ಮಧುಗಿರಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದಲ್ಲಿ ನೂತನವಾಗಿ ತೆರೆದಿರುವ ಶ್ರೀ ಶಾರದಾ ಕಣ್ಣಿನ ಆಸ್ಪತ್ರೆ ಮತ್ತು ಡಯಾಲಿಸಿಸ್ ಕೇಂದ್ರಕ್ಕೆ ಭೇಟಿ ನೀಡಿ ಉಭಯ ಕುಶಲೋಪರಿ ವಿಚಾರಿಸಿದರು. ಸಿದ್ದಾಪುರ ಗೇಟ್ ಬಳಿ ಇರುವ ದರ್ಗಾದಲ್ಲಿ ಮುಸ್ಲಿಂ ಬಾಂಧವರ ಪವಿತ್ರ ಉರುಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಹಕಾರ ಸಚಿವರು ಮುಸ್ಲಿಂ ಬಾಂಧವರಿಗೆ ಶುಭ ಕೋರಿದರು. 2025ರಿಂದ 2030 ಅವಧಿಗೆ ಒಟ್ಟು 13 ಜನ ನಿರ್ದೇಶಕರನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡಬೇಕಾಗಿದ್ದು, ಇವುಗಳಲ್ಲಿ 12 ನಿರ್ದೇಶಕ ಸ್ಥಾನವು ಅವಿರೋಧವಾಗಿ ಆಯ್ಕೆಯಾಗಿ ಕೇವಲ ಒಂದು ಸ್ಥಾನಕ್ಕೆ ದಿನಾಂಕ 19/1/2025 ನಡೆದ ಚುನಾವಣೆಯಲ್ಲಿ ಹಾಲಿ ಆಡಳಿತ ಮಂಡಳಿಯ ಅಭ್ಯರ್ಥಿಯನ್ನು ಅತಿ ಹೆಚ್ಚು ಅಂತರದಿಂದ ಬ್ಯಾಂಕಿನ ಸದಸ್ಯರು ಆಯ್ಕೆ ಮಾಡಿರುತ್ತಾರೆ. 2025ರಿಂದ 2030 ಅವಧಿಗೆ ಶ್ರೀ ನಂಜೇಗೌಡ, ಶ್ರೀ ಕೃಷ್ಣೇಗೌಡ, ಶ್ರೀ CH ಶ್ರೀನಿವಾಸ್, ಡಿ ಅಶೋಕ್, ಕೇಶವ ಎ, ಶ್ರೀ ರಾಮಯ್ಯ ಕೆ, ಶ್ರೀ ದೇವರಾಜು ಜಿ, ಶ್ರೀನಿವಾಸ ಮೂರ್ತಿ, ಶ್ರೀ ಕೃಷ್ಣ ಜಿ, ವೆಂಕಟೇಶ್ ಜಿಟಿ ಹಾಗೂ ದೀಪಕ್ ಬಿಆರ್, ಶ್ರೀಮತಿ ರಾಜೇಶ್ವರಿ ಎಂಆರ್ ಮತ್ತು ಶ್ರೀಮತಿ ಸುರೇಖಾ ಡಿಆರ್ ಅವರು ನಿರ್ದೇಶಕರುಗಳಾಗಿ ಪುನರಾಯ್ಕೆಯಾಗಿದ್ದಾರೆ. ದಿನಾಂಕ 29/1/2025 ನಡೆದ ಪದಾಧಿಕಾರಿಗಳ ಚುನಾವಣೆಯಲ್ಲಿ ಹಾಲಿ ಅಧ್ಯಕ್ಷರಾದ ಶ್ರೀ ನಂಜೇಗೌಡರವರು ಹಾಗೂ ಹಾಲಿ ಉಪಾಧ್ಯಕ್ಷರಾದ ಶ್ರೀ CH ಶ್ರೀನಿವಾಸರವರು ಅವಿರೋಧವಾಗಿ ಪುನರಾಯ್ಕೆಯಾಗಿದ್ದಾರೆ ಎಂದು ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಹೇಶ್ ಕುಮಾರ್ BM ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಳ ಇದರ 5 ವರ್ಷಗಳ ಅವಧಿಯ ಆಡಳಿತ ಮಂಡಳಿಯ ನಿರ್ದೇಶಕರ ಆಯ್ಕೆ ಚುನಾವಣೆ 2025ರಿಂದ 2030 ಅವಧಿಗೆ ಚುನಾವಣೆ ನಡೆದಿದೆ. ಇದರಲ್ಲಿ ಆಯ್ಕೆಯಾದಂತಹ ಅಭ್ಯರ್ಥಿಗಳು KK ಮಹೇಂದ್ರ ಪ್ರಸಾದ್ ಗೌಡ, CM ಮಾದೇಗೌಡ, ಡಾಕ್ಟರ್ ನಾಗೇಂದ್ರ DL, Y ಶ್ರೀನಿವಾಸ್ ಗೌಡ, ನರೇಂದ್ರ ಕುಮಾರ್, K ಕೃಷ್ಣಮೂರ್ತಿ. ಗ್ರೂಪ್ 2ರಲ್ಲಿ K ಜಗದೀಶ್ ಕಂದಿಕೆರೆ, ಡಾಕ್ಟರ್ BD ಬುಕಾಂತ್, ರಾಜೇಶ್ T, ಮಲ್ಲಿಕಾರ್ಜುನಯ್ಯ. ಗ್ರೂಪ್ 3ರಲ್ಲಿ ಡಾಕ್ಟರ್ ಸಂಜಯ್ ಪಂಚಾಕ್ಷರಿ ಹೊಸಮಠ, ಉಮೇಶ್ ಶಿವಕುಮಾರ್ ಬಾಳಿ, ತಮ್ಮಣ್ಣ ಬಾಲಪ್ಪ ಕೆಂಚಾರಡ್ಡಿ ಇವರುಗಳೆಲ್ಲ ಆಯ್ಕೆಯಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಒಂದು ಮಹಾಮಂಡಳದ ಒಂದು ಚುನಾವಣೆಯ ಫಲಿತಾಂಶ ಈಗ ಹೊರಬಿದ್ದಿದೆ. ಆತ್ಮೀಯ ಸಹಕಾರಿ ಬಂಧುಗಳೇ, ಇದು ಸಹಕಾರಿ ಟಿವಿ, ನಿಮ್ಮ ಟಿವಿ. ದಯವಿಟ್ಟು ರಾಜ್ಯದ ಎಲ್ಲ ಸಹಕಾರಿಗಳು ಇದರ ಸಬ್ಸ್ಕ್ರೈಬ್ ಆಗಿ ಇದರ ಶೇರನ್ನು ಪಡೆಯಿರಿ. ಸಹಕಾರಿ ಟಿವಿಯನ್ನು ರಾಜ್ಯಾದ್ಯಂತ ವಿಸ್ತರಿಸೋಣ, ಪಸರಿಸೋಣ. ಅದಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಆದಷ್ಟು ಬೇಗ ತಾವೆಲ್ಲರೂ ಇದರ ಸಬ್ಸ್ಕ್ರೈಬ್ ಆಗಿ ಮತ್ತು ಸದಸ್ಯರಾಗಿ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಉಮಾ. ನೋಡ್ತಾ ಇರಿ ಸಹಕಾರಿ ಟಿವಿ, ಮೊದಲು ಮಾನವನಾಗು.